ಲಕ್ಷ್ಮಿಯೇ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮಾತಾಡ್ತಾ ಇರೋಂಥದ್ದು ಮುಖ್ಯವಾಗಿ ತುಂಬ ಮಿಸ್ಕನ್ಸೆಪ್ಷನ್ ಇಟ್ಕೊಂಡಿರುವಂತಹ, ತುಂಬ ಪ್ರಮುಖವಾಗಿರುವಂತಹ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ. ಸೊ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ನೀವಾಗಿದ್ದು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ಹೌದು ನಂದು ಮೂಲ ನಕ್ಷತ್ರ ಅಂತ ನೀವು ಪರಿಗಣಿಸಿದ್ರೆ ಈ ಒಂದು ಪ್ರೆಡಿಕ್ಷನ್ಸ್ನ ಫಾಲೋ ಮಾಡಿ. ಇಲ್ಲ ನನಗೆ ಗೊತ್ತಿಲ್ಲ ಮ್ಯಾಮ್, ನಾವು ಎಷ್ಟು ಜನ ಹೇಳ್ತಾರೆ ಧನಸ್ಸು ರಾಶಿಯಲ್ಲಿ ಹುಟ್ಟಿದ್ದೀನಿ, ಹೆಸರು ಬಲದ ಪ್ರಕಾರವಾಗಿ ನಂದು ಧನಸ್ಸು ರಾಶಿ ಬರುತ್ತೆ, ಅವಾಗಲೂ ಸಹ ಈ ಮೂಲ ನಕ್ಷತ್ರದ ಪ್ರೆಡಿಕ್ಷನ್ಸ್ನ ನೀವು ಖಂಡಿತ ಫಾಲೋ ಮಾಡಬಹುದು. ಹೆಸರು ಬಲದಲ್ಲಿ ನೀವು ನೋಡ್ಕೊಳ್ಳಿ, ಹೇಗೆ ನೀವು ಯಾವ ನಕ್ಷತ್ರ ಅಂತೆಲ್ಲ ಪರಿಗಣಿಸಕ್ಕೆ ಹೋಗ್ಬೇಡಿ. ಬಟ್ ಮುಖ್ಯವಾಗಿ ಧನಸ್ಸು ರಾಶಿ, ಎಸ್ ಖಂಡಿತ ಈ ಒಂದು ನಕ್ಷತ್ರದ ಒಂದು ಪ್ರೆಡಿಕ್ಷನ್ಸ್ನ ಫಾಲೋ ಮಾಡಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮುಖ್ಯವಾಗಿ 2024 ಭವಿಷ್ಯ ಹೇಗಿರುತ್ತೆ, ಆ ಒಂದು ವರ್ಷ ಯಾವ ರೀತಿ ಇರುತ್ತೆ, ಕ್ಯಾಲೆಂಡರ್ ವರ್ಷ ಹೇಗೆ ನಾನು ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಎಷ್ಟೊಂದು ಜನ ಕನ್ಫ್ಯೂಷನ್ ಆಗ್ತೀರಾ, ಮತ್ತು ಹೇಗೇನು ಮೇಡಮ್ ನಾವು ಹಿಂದೂ ಧರ್ಮದ ಪ್ರಕಾರವಾಗಿ ನಾವೆಲ್ಲ ಸಂವತ್ಸರ ಬದಲಾವಣೆಯನ್ನು ನೋಡೋದು, ಸೊ ನಾನು ಇದನ್ನು ಫಾಲೋ ಮಾಡ್ಬೋದಾ? ಖಂಡಿತ ನಾನು, ಯಾಕೆಂದರೆ ನಂಬರ್ ಪ್ರಕಾರವಾಗಿ ನ್ಯೂಮರಾಲಜಿಕಲ್ ಪ್ರಕಾರವಾಗಿ 2024 ಕ್ಯಾಲೆಂಡರ್ ವರ್ಷ ಯಾವ ರೀತಿ ಇರುತ್ತೆ ಅದನ್ನು ಮಾತ್ರ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಕವರ್ ಮಾಡ್ತೀನಿ. ಎಸ್, ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದನ್ನು ಸಹ ತಿಳಿಸ್ಕೊಡ್ತೀನಿ. ಸಂವತ್ಸರ ಬದಲಾವಣೆ ಆದಾಗ ಯಾವ ರೀತಿ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು, ಈ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಯಾವ ರೀತಿ ಇರುತ್ತೆ ಭವಿಷ್ಯವಾಣಿ ತಿಳಿಸ್ಕೊಡ್ತೀನಿ. ತುಂಬ ಜನ ಮಿಸ್ಕಾನ್ಸೆಪ್ಷನ್ ಇಟ್ಕೊಂಡಿರ್ತಾರೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತುಂಬ ಕೆಟ್ಟ ನಕ್ಷತ್ರ, ತುಂಬ ತೊಂದರೆ ಕೊಡುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು, ಮತ್ತು ಏನೋ ಆ ಒಂದು ವ್ಯಕ್ತಿಗಳನ್ನ ನೀವು ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತೀರಾ. ಖಂಡಿತ ಅಲ್ವಾ? ಸೊ ನೀವೇ ಆಗಿರಬಹುದು, ನಿಮ್ಮ ಜೊತೆಲಿ ಹುಟ್ಟಿರೋಂಥವ್ರಾಗಿರಬಹುದು, ಅಥವಾ ನಿಮ್ಗೆ ಗೊತ್ತಿರೋಂಥ ಯಾವುದೇ ಒಂದು ವ್ಯಕ್ತಿ ಕೂಡ ಸಹ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಾಗಿರಬಹುದು. ಬಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹೌದು, ಆ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರ ನೀವೇ ನೋಡಬಹುದು. ಸೊ ನಾನು ನಿಮ್ಗೊಂದು ಸೀಕ್ರೆಟು ಸಹ ನಿಮ್ಗೆ ಈ ಒಂದು ನಕ್ಷತ್ರದ ಪ್ರಕಾರವಾಗಿ ಹುಟ್ಟಿರೋಂಥವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಎಸ್, ನನಗೆ ಈ ಒಂದು ನಕ್ಷತ್ರ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು ಅಂತ ನಾನು ಯಾಕೆ ಹೇಳ್ತೀನಿ, ಯಾಕೆಂದರೆ ನನಗೆ ತುಂಬ ಇಷ್ಟವಾಗಿರೋಂಥ ನಕ್ಷತ್ರ ಸಹ. ಸೊ ಏನಕ್ಕಿರಬಹುದು ನೀವು ಗೆಸ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು ಅಂದರೆ ಖಂಡಿತ ನಾನು ನಿಮಗೆ ಅದಕ್ಕೆ ಉತ್ತರ ಖಂಡಿತ ಕೊಡ್ತೀನಿ. ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು, ಮುಖ್ಯವಾಗಿ ನಾವು ಎಷ್ಟೋ ದೇವತೆಗಳನ್ನ ಪೂಜೆ ಮಾಡ್ತೀವಿ. ಸೊ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಂತಹ ಪ್ರಮುಖವಾಗಿರೋಂತಹ ಒನ್ ಆಫ್ ದ ಗಾಡ್ ತುಂಬ ಪೂಜೆ ಮಾಡುವಂಥದ್ದು ಅಂತಂದರೆ ಸರಸ್ವತಿಯ ದೇವರು. ಆ ದೇವತೆಯೂ ಸಹ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥದ್ದು. ನೀವು ನೋಡ್ಬೋದು, ನವರಾತ್ರಿ ದಿನಗಳಲ್ಲಿ ಮೂಲ ನಕ್ಷತ್ರದ ದಿನವೂ ಸಹ ನಾವು ಸರಸ್ವತಿಯ ಆರಾಧನೆ ಮಾಡುವಂಥದ್ದು, ಸರಸ್ವತಿ ಪೂಜೆ ಮಾಡುವಂಥದ್ದು ಈ ಒಂದು ಹಿನ್ನೆಲೆಯನ್ನು ಹೊಂದಿದೆ. ಸೊ ಸರಸ್ವತಿ ಪ್ರಮುಖವಾಗಿ ನಾಲೆಡ್ಜ್ ಅಧಿಪತಿಗೆ, ನಾಲೆಡ್ಜ್ ಅನ್ನೋದಕ್ಕಿಂತನೂ ವಿದ್ಯೆಗೆ, ಮಕ್ಕಳು ಓದ್ತಾರಂಥವ್ರಿಗೆ ಎಲ್ಲರಿಗೂ ನಾವು ಯಾವ ಒಂದು ಮುಖ್ಯವಾಗಿರುವಂಥ ದೇವತೆ ಹೇಳ್ತೀವಿ, ಸರಸ್ವತಿಯನ್ನು ಆರಾಧನೆ ಮಾಡುವಂಥದ್ದು ಅಂತ ಹೇಳ್ತೀವಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರುವಂತಹ ದೇವರನ್ನ ಆರಾಧನೆ ಮಾಡುವಂಥದ್ದು ನಾಟ್ ಓನ್ಲಿ ಮೈ ಫೇವರೇಟ್ ಗಾಡ್, ನಿಮಗೂ ಸುಮಾರು ಜನಕ್ಕೆ ತುಂಬ ಫೇವ್ರೇಟ್ ಗಾಡ್ ಅಂತ ಆಗಿರುತ್ತೆ ಆಂಜನೇಯ. ಹೌದು, ಆಂಜನೇಯ ಹುಟ್ಟಿರುವಂಥದ್ದು ಸಹ ಮೂಲ ನಕ್ಷತ್ರ. ಸೊ ಬಿಡಿ, ನಾನು ನಿಮಗೆ ಮೂಲ ನಕ್ಷತ್ರದ ಬಗ್ಗೆ ಹೇಳುವಾಗ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೂ ಏನಾದರೂ ಇದರಲ್ಲಿ ಖಂಡಿತ ಮ್ಯಾಮ್ ನೀವು ಹೇಳ್ತಾರಂಥದ್ದು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸ್ಕೊಡಿ. ಸೊ 2024 ತುಂಬ ವೇರಿಯೇಷನ್ಸ್ನ ನೋಡ್ಬೋದು. ಅಂತ ಒಳ್ಳೆ ಫೇವರಬಲ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪ್ಲಾನೆಟರಿ ಪೊಸಿಷನ್ಸು ಅಷ್ಟು ಚೆನ್ನಾಗಿಲ್ಲ. ಬಟ್ ಹೇಗೆ ನ್ಯೂಮರಾಲಜಿಕಲ್ಲಿ ಒಳ್ಳೆ ದಿನಗಳನ್ನ ನೀವು ನೋಡಬಹುದು. ಬಟ್ ಜಾಬ್ನಲ್ಲಿ ತುಂಬಾ ಡಿಫ್ರೆನ್ಸಸ್ಸು, ತುಂಬಾ ತೊಂದರೆಗಳನ್ನ ಅನುಭವಿಸ್ತೀರಾ. ಅಂದರೆ ಬಿಟ್ಬಿಡೋಣ ಅನ್ನೋ ಅಷ್ಟು ಲೆವೆಲ್ಗೆ ನಿಮಗೆ ಮೈಂಡ್ ಹೊಟ್ಟೋಗುತ್ತೆ, ಅಥವಾ ಬೇರೆ ಕೆಲಸವನ್ನು ಹುಡ್ಕೊಳ್ಳೋಣ, ಬೇರೆ ಕೆಲಸದಲ್ಲಿ ನನಗೆ ತುಂಬ ಒಳ್ಳೆ ಒಂದು ಪ್ರೋಗ್ರೆಸ್ ಇದೆ, ಸಕ್ಸಸ್ ಇದೆ ಅಂತ ಅನಿಸುತ್ತೆ. ಬಟ್ ಏನೇ ಇರಲಿ, ನೀವು ಕೆಲಸ ಬಿಡಬೇಕು ಅಂತಂದರೆ ನನ್ನ ಅಡ್ವೈಸು ಇನ್ನೊಂದು ಜಾಬ್ ನೀವು ಕೈಯಲ್ಲಿ ಇಟ್ಕೊಂಡು ನಂತರ ಈಗಂತೂ ಇರೋಂತಹ ಪ್ರಸ್ತುತವಾಗಿರುವಂತಹ ಕೆಲಸವನ್ನು ಬಿಡಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನ್ಸನ್ನು ನೋಡಬಹುದು. ತುಂಬ ಮೈಂಡ್ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಅಂದರೆ ಬಿಟ್ಬಿಡೋಣ ನಾನು ಕೆಲಸ ಅನ್ನೋ ಅಷ್ಟಾಗುತ್ತೆ. ಅಕಸ್ಮಾತ್ ನೀವು ಬೇರೆ ಕೆಲಸ ಹುಡ್ಕೊಳ್ದಿರ ಬಿಟ್ಟರೆ ಅದೊಂದು ಗ್ಯಾಪ್ ಆಗಿಬಿಡುತ್ತೆ ನಿಮ್ಮ ಲೈಫಲ್ಲಿ. ನಿಮಗೆ ಜಾಬ್ ಸಿಗದೆ ಇರೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಗ್ಯಾಪ್ ಆಗುತ್ತೆ. ಎಸ್, ನೀವು ಕಮಿಟ್ಮೆಂಟ್ಸ್ನ ನಾನು ಮಾಡ್ಕೋಬಹುದು, ನನಗೆ ಕೆಲಸ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅಂತಂದರೆ ಖಂಡಿತ ಯು ಕ್ಯಾನ್ ಟೇಕ್ ದ ಡಿಸಿಷನ್. ಇಲ್ಲ ಮೇಡಮ್, ಯಾರಿಗಿಲ್ಲ ಹೇಳಿ, ಕೆಲಸಕ್ಕೆ ಹೋಗ್ತಿರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ ಅವ್ರ ಲೈಫಲ್ಲಿ. ಪ್ರತಿಯೊಂದು ತಿಂಗಳು ಸಂಬಳಕ್ಕೆ ಅವರು ಎಷ್ಟು ವೆಯ್ಟ್ ಮಾಡ್ತಿರ್ತಾರಂತ ಈವನ್ ಐ ನೋ ದ್ಯಾಟ್. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತಿರೋಂಥದ್ದು ಈ ಒಂದು ವಿಚಾರ, ಹುಷಾರಾಗಿದೆ 2024ಅಲ್ಲಿ. ಮತ್ತು ಹೊಸ ಆಫರ್ಸು ಅಷ್ಟೇ, ನಿಮ್ಗೆ ಯಾವುದೋ ಬೇರೆ ಕಂಪ್ನಿಯಿಂದ ಹೊಸ ಆಫರ್ ಬಂದಿದೆ ಅಂತಂದ್ರೂ ನೀವು ಹುಷಾರಾಗಿ ಕೂಲಂಕುಷವಾಗಿ, ನಿಮ್ಗೆ ಅದು ನಿಜವಾಗ್ಲೂ ಬೆನಿಫಿಟ್ ಇದೆ, ಒಳ್ಳೇದಿದೆ ಅಂತಂದರೆ ಖಂಡಿತ ಮುಂದುವರಿಸಿ. ಮೂಲ ನಕ್ಷತ್ರ ಕೇತು ನಕ್ಷತ್ರದ ಆಧಿಪತ್ಯದಲ್ಲಿ ಬರುತ್ತೆ, ಮತ್ತು ಮುಖ್ಯವಾಗಿ ಧನಸ್ಸು ರಾಶಿಯ ಪ್ರಥಮವಾಗಿರುವಂಥ ನಕ್ಷತ್ರ. 2024 ಮುಖ್ಯವಾಗಿ ಧನಸ್ಸು ರಾಶಿಯಲ್ಲಿ, ಅದರಲ್ಲೂ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಮೇನ್ ಪ್ರಮುಖವಾಗಿರೋಂತಹ ಸೂಪರ್ ಡೇಸ್ ಅಂತಂದರೆ ಫ್ರೈಡೇ ಮತ್ತು ಸಂಡೇ. ಏನೇ ಹೊಸ ಕಾರ್ಯಕ್ರಮಗಳು ನಾನು ಹೇಳಿದ್ನಲ್ಲ ನಿಮಗೆ, ಹೊಸ ಕಾರ್ಯಕ್ರಮಗಳನ್ನ ನಾನು ಮಾಡಬೇಕು ಅಂದಾಗ ಯಾವ ದಿನ ಮಾಡಿದ್ರೆ ಒಳ್ಳೆಯದು ಮೇಡಮ್, ಫ್ರೈಡೇ ಮತ್ತು ಸಂಡೇ ಮಾಡಿದ್ರೆ ತುಂಬ ಒಳ್ಳೆಯದು. ಆ ಕಾರ್ಯಕ್ರಮಗಳು ಅಂದರೆ ಆ ಒಂದು ವಿಶೇಷವಾಗಿರೋ ಘಟನೆಗಳಿಗೆ ನೀವು ಯಾವ ರೀತಿ ತಯಾರಾಗಬಹುದು. ಮುಖ್ಯವಾಗಿ ಎಲ್ಲ ಹೋಗ್ತಿದ್ದೀರಾ, ಹೊರಗಡೆ ಹೋಗಬೇಕಿದೆ ಅಂತ ಅಂದಾಗ ಸಕ್ಕರೆಯನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ನೀವು ಆ ಕೆಲಸಕ್ಕೆ ಹೋದಾಗ ನಿಮ್ಮ ಕೆಲಸ ಕಾರ್ಯ
ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. 100% ಸಕ್ಸಸ್ ನೋಡ್ಬೋದು. ನೀವು ನೋಡಿದ ತಕ್ಷಣ ಖಂಡಿತ ನನ್ನ ಕಾರ್ಯಕ್ರಮಕ್ಕೆ ಕಮೆಂಟ್ ಮಾಡಿ ಯಾವ ರೀತಿ ನಿಮಗೆ ಒಳ್ಳೇದಾಯಿತು ಏನಾಯಿತು ಅದು ಇನ್ನೊಬ್ರಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ. ಸೊ ಅವರು ಸಹ ಈ ಒಂದು ಕಾರ್ಯಕ್ರಮನ ನೋಡಿ ಸರಳ ಪರಿಹಾರ ಮಾಡಿಕೊಂಡು ನಿಮಗೆ ಸಮಸ್ಯೆ ಬಗೆಹರಿತು, ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಹೋಗ್ತಿದೆ ಅಂತಂದರೆ ನನಗೆ ಅದಕ್ಕಿಂತ ಹೆಚ್ಚು ಖುಷಿ ಇನ್ಯಾವುದೂ ಇಲ್ಲ. ಸೊ ಹಾಗಾಗಿ ಖಂಡಿತ ನಿಮ್ಮ ಸಮಸ್ಯೆ ನಿಮಗೆ ಬಗೆಹರಿದ ತಕ್ಷಣ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾವು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಿರ್ತೀವಿ. ಸೊ ಮುಖ್ಯ ಸಕ್ಕರೆಯನ್ನು ಎಷ್ಟು ತಿನ್ಬೋದು, ಹೆಚ್ಚೆಚ್ಚಾಗಿ ತಿನ್ನೋಕೆ ಹೋಗಬೇಡಿ. ಸಕ್ಕರೆ ಹೇಳಿದ್ದಾರೆ ಅಂತ ಎಲ್ಲರಿಗೂ ಇಷ್ಟ ಅಂತ ಹೇಳಿ ಒಂದು 5-10 ಕಾಳನ್ನ ನೀವು ಸಕ್ಕರೆಯನ್ನು ನೀವು ತಿನ್ನಬಹುದು. ಸೊ ತಿಂದು ಆ ಕೆಲಸಕ್ಕೆ ಮುಂದುವರಿಸಿ. ನಿಮ್ಮ ಕೆಲಸ ಕಾರ್ಯ 100%. ಮದುವೆ ಆಗ್ತಾ ಇಲ್ಲ, ಮದುವೆಗೆ ಹುಡುಗಿ ನೋಡೋಕೆ ಹೋಗ್ತಿದ್ದೀರಾ, ಗಂಡು ಮಕ್ಕಳಾಗಿದೆ ಅಥವಾ ಹೆಣ್ಣು ಮಕ್ಕಳಿದ್ದೀರಾ, ಹುಡುಗ ಮನೆಗೆ ಬರ್ತಿದ್ದಾನೆ ನೋಡಲಿಕ್ಕೆ ಅಂತಂದಾಗ ಈ ಒಂದು ಇಂಥ ಪ್ರಮುಖವಾಗಿರೋಂಥ ಘಟನೆಗಳಿಗೆ ನೀವು ಸಿದ್ಧರಾಗಬಹುದು. ಮುಖ್ಯವಾಗಿ ಆಂಜನೇಯನ ಆರಾಧನೆ ನಿಮ್ಮ ಲೈಫಲ್ಲಿ ತುಂಬಾ ಬೆನಿಫಿಟ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.